ಕಂದಮ್ಮ ಹೇಗಿದ್ದೀರಾ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೋಡ್ತಾ ನೋಡ್ತಾನೆ ಹೊಸ ವರ್ಷ ಬಂದೇ ಬಿಡ್ತು ಅಲ್ವಾ ಕಂದಮ್ಮ? ಹಾಗೇನೆ ಹೊಸ ವರ್ಷಕ್ಕೆ ಹಳೆ ನೆನಪು ಹಳೆ ಭಾರ ತರಬಾರ್ದು ಅಲ್ವಾ ಕಂದಮ್ಮ? ನೋಡ್ತಾ ನೋಡ್ತಾನೆ ಒಂದು ವರ್ಷ ಮುಗ್ದೇ ಹೋಯ್ತು. ಹೋದವರು ಹೋದ್ರು, ಇರ್ಬೇಕಾದವರು ದೂರ ಆದ್ರು, ಕೆಲವರು ಮಾತೇ ಮರ್ತೋದ್ರು. ಆದರೆ ಅವ್ರ ನೆನಪು ಮಾತ್ರ ನಮ್ಮ ಮನಸ್ಸಲ್ಲಿ ಇನ್ನೂ ಉಳಿದ್ಬಿಟ್ಟಿದೆ. ಇವತ್ತು ನಾನು ನಿಮಗೆ ಲೆಕ್ಚರರ್ ಮಾಡೋಕ್ಕೆ ಬಂದಿಲ್ಲ ಕಂದಮ್ಮ, ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಸ್ನೇಹಿತೆಯಾಗಿ ಮಾತಾಡೋಕ್ಕೆ ಬಂದಿದ್ದೀನಿ ಕಂದಮ್ಮ. ಕೆಲವರು ನಮ್ಮ ಜೀವನಕ್ಕೆ ಬಂದಾಗ ಅವರಿಲ್ಲದೆ ನಾವೇನೂ ಇಲ್ಲ ಅಂತ ಅನಿಸುತ್ತೆ. ಆದರೆ ಸಮಯ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಅವರೇ ಮೊದಲು ನಮ್ಮನ್ನು ಬಿಟ್ಟು ಹೋಗ್ತಾರೆ ಕಂದಮ್ಮ. ನೆನಪು ಅನ್ನೋದು ಪ್ರೀತಿ ಅನಿಸುತ್ತೆ, ಆದರೆ ಯಾವಾಗ ಪ್ರೀತಿ ನಮಗೆ ನೋವು ಕೊಡ್ತಾ ಇರುತ್ತೋ ಅದು ಶಿಕ್ಷೆ ಆಗಿಬಿಡುತ್ತೆ. ಪ್ರತಿದಿನ ಅದೇ ಯೋಚನೆ, ಅದೇ ಪ್ರಶ್ನೆ ಕಂದಮ್ಮ. ಈ ಪ್ರಶ್ನೆಗೆ ಉತ್ತರ ಇಲ್ಲ. ಅವರಿಲ್ಲದ ಬದುಕಿಗೆ ನಾವು ಉತ್ತರ ಹುಡ್ಕೊಂಡು ಹೋಗೋದು ನಮಗೆ ಅನ್ಯಾಯ ಮಾಡ್ಕೊಂಡಾಗೆ ಅಲ್ವಾ? ನಾವು ಒಬ್ಬರನ್ನ ಬಿಟ್ಬಿಡ್ತೀವಿ ಅಂದರೆ ಅವರು ಮರಳಿ ಬರ್ತಾರೆ ಅನ್ನೋ ಆಸೆ ಅಲ್ಲ, ಬಿಡೋದ್ರಲ್ಲಿ ಭಯ ಇದೆ. ಬಿಟ್ಬಿಟ್ರೆ ಅವರು ಸಂಪೂರ್ಣವಾಗಿ ಬದಲಾಗ್ಬಿಡ್ತಾರೆ ಅನ್ನೋ ಭಯ ಕಂದಮ್ಮ. ಹೋದವರು ನಮ್ಮ ಬಿಟ್ಟು ಹೋದ್ರು, ಆದರೆ ನಮ್ಮ ತಪ್ಪೇನಾದ್ರು ಇದೆಯಾ? ಇಲ್ಲ ಅಲ್ವಾ? ಕೆಲವರು ನಮ್ಮ ಜೀವನಕ್ಕೆ ಪಾಠ ಕಲಿಸೋಕಂತಾನೆ ಬಂದಿರ್ತಾರೆ, ಹೋಗ್ತಾರೆ. ಅವ್ರ ಕೆಲಸ ನಮ್ಮ ಜೊತೆ ಉಳಿಯೋದಂತೂ ಅಲ್ಲ, ನಮಗೆ ಏನೋ ಒಂದು ಕಲಿಸೋದು. ಅದನ್ನು ಕಲಿಸಿ ಹೋಗ್ಬಿಡ್ತಾರೆ ಕಂದಮ್ಮ. ನಿನ್ನ ಕೈ ಹಿಡ್ಕೊಂಡು ನಾನು ಕೇಳ್ಕೊಳ್ಳೋದು ಇದೊಂದೇ, ನೀನು ಬಿಟ್ಟು ಹೋದವರಿಗಾಗಿ ನೀನು ಇವತ್ತಿನ ದಿನನ ಕಳ್ಕೊಬೇಡ ಕಂದಮ್ಮ. ಅವ್ರ ನೆನಪುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿನ್ನ ನಗುನ ಮರ್ತು ಬಿಡಬೇಡ. ಹೊಸ ವರ್ಷ ಬಂತು, ಹೊಸ ಹೊಣೆ ಏನು ತಗೊಂಡಾಗಬೇಡ. ಹಳೆ ನೆನಪುಗಳನ್ನು ಇಲ್ಲೇ ನಿಲ್ಲಿಸ್ಬಿಡು ಕಂದಮ್ಮ. ಹೊಸ ವರ್ಷ ಅಂದರೆ ಎಲ್ಲವೂ ಹೊಸ್ದಾಗೇ ಇರಬೇಕು ಅಂತೇನಲ್ಲ, ಮನಸ್ಸು ಮಾತ್ರ ಹಗುರವಾಗಿದ್ರೆ ಸಾಕು. ನೀನು ಸಂಪೂರ್ಣ ಹೀಲ್ ಆಗಬೇಕು ಅಂತಿಲ್ಲ, ಆದರೆ ನಿನ್ನನ್ನು ನೀನೇ ನೋಯಿಸ್ಕೊಳ್ಳೋದನ್ನ ಇಲ್ಲೇ ನಿಲ್ಲಿಸ್ಬೇಕು. ಅದೇ ಹೊಸ ಆರಂಭ ಕಂದಮ್ಮ. ಹೊಸ ವರ್ಷ ಬರ್ತಾ ಇದೆ, ಹೊಸ ವರ್ಷಕ್ಕೆ ಹಳೆಯ ಭಾರ ಬೇಡ ಅಲ್ವಾ ಕಂದಮ್ಮ? ಹೋದವರನ್ನು ಗೌರವದಿಂದ ನೆನಪಿಸ್ಕೊ, ಆದರೆ ಅಲ್ಲೇ ನಿಲ್ಬೇಡ ಕಂದಮ್ಮ. ನಿನ್ನ ಮುಂದೆ ಇನ್ನೂ ನಿನ್ನ ಜೀವನ ಇದೆ. ನೀನು ಬದುಕೋಕೆ, ಹೊಸ ಬದುಕು ಕಟ್ಕೊಳ್ಳೋಕೆ ಹುಟ್ಟಿದೆಯೇ ಹೊರತು ಕಳೆದು ಹೋದವರಿಗಾಗಿ ಕರ್ಗೋಕೆ ಅಲ್ಲ ಕಂದಮ್ಮ. ಹೋದವ್ರು ಹೋದ್ರು ಅಂತ ಅದೇ ಹಳೆ ನೆನಪಲ್ಲಿ ಹೊಸ ವರ್ಷನ ನಾವು ಬರ್ಮಾಡ್ಕೊಳ್ಳೋದು ಬೇಡ. ಹಳೆ ನೆನಪುಗಳನ್ನು ಸ್ಟಾಪ್ ಮಾಡಿ ಹೊಸ ವರ್ಷನ ಹ್ಯಾಪಿಯಾಗಿ ಎಂಜಾಯ್ ಮಾಡೋಣ.